ಮೊಹಮ್ಮದ್ ಜುಬೇರ್ ಅವರ ಆಲ್ಟ್ ನ್ಯೂಸ್ಗೆ ಫಂಡ್ ಎಲ್ಲಿಂದ ಬರ್ತಿದೆ? ಸುಳ್ಳು ಸುದ್ದಿಯನ್ನ ನೀಡಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಮೊಹಮ್ಮದ್ ಜುಬೇರ್? ಯುಎಸ್ ಏಡ್ಗೂ ಮೊಹಮ್ಮದ್ ಜುಬೇರ್ಗೂ ಸಂಬಂಧ ಏನು? ಫ್ಯಾಕ್ಟ್ ಚೆಕ್ ಅನ್ನುವಂತಹ ಹೆಸರನ್ನ ಇಟ್ಕೊಂಡು ಈ ಸಂಸ್ಥೆ ಬಿತ್ತರಿಸಿದ್ದೇ ಕೇವಲ ಸುಳ್ಳು ಸುದ್ದಿಗಳನ್ನ. ಸುಳ್ಳು ಸುದ್ದಿಯನ್ನ ಬಿತ್ತರಿಸುವ ಈ ವ್ಯಕ್ತಿ ಕರ್ನಾಟಕ ಸರ್ಕಾರದ ಫ್ಯಾಕ್ಟ್ ಚೆಕ್ ಟೀಮ್ನ ಮಾರ್ಗದರ್ಶಕ. ಫ್ಯಾಕ್ಟ್ ಚೆಕ್ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಧ್ವನಿಗಳನ್ನ ಅಡಗಿಸುವ ಪ್ರಯತ್ನನ ಇದು. ನಮಸ್ಕಾರ. ಇತ್ತೀಚೆಗೆ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸೋದೇ ಒಂದು ದಂಧೆ ಆಗ್ಬಿಟ್ಟಿದೆ. ಫ್ಯಾಕ್ಟ್ ಚೆಕ್ ಅಂತ ಹೇಳಿ ಫ್ಯಾಕ್ಟ್ ಚೆಕ್ ಅನ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಅನೇಕ ಸುದ್ದಿ ಸಂಸ್ಥೆಗಳು ಫ್ಯಾಕ್ಟ್ ಚೆಕ್ ಅನ್ನ ಮಾಡ್ತಿದೆ. ಕರ್ನಾಟಕ ಸರ್ಕಾರ ಕೂಡ ಫ್ಯಾಕ್ಟ್ ಚೆಕ್ ಟೀಮ್ ಅಂತ ಮಾಡ್ಕೊಂಡಿದೆ. ಈ ಫ್ಯಾಕ್ಟ್ ಚೆಕ್ ಟೀಮ್ಗೆ ಮಾರ್ಗದರ್ಶನವನ್ನ ನೀಡುವವರು ಸನ್ಮಾನ್ಯ ಶ್ರೀ ಮೊಹಮ್ಮದ್ ಜುಬೇರ್ ಅವರು. ಈ ಮೊಹಮ್ಮದ್ ಜುಬೇರ್ ಯಾರು ಗೊತ್ತಾ? ಆಲ್ಟ್ ನ್ಯೂಸ್ ಅನ್ನುವಂಥದ್ದು ಫ್ಯಾಕ್ಟ್ ಚೆಕ್ ಮಾಡೋದಕ್ಕಾಗಿಯೇ ಹುಟ್ಟಿಕೊಂಡಿರುವಂತಹ ಒಂದು ಸಂಸ್ಥೆ. ಯಾವುದೇ ಒಂದು ಸಂಸ್ಥೆ ಮುನ್ನಡೆಯಬೇಕಾದ್ರೆ ಅದಕ್ಕೆ ಫಂಡ್ ಅನ್ನುವಂಥದ್ದು ಬಹಳ ಮುಖ್ಯ. ಈಗ ಈ ಆಲ್ಟ್ ನ್ಯೂಸ್ ಅನ್ನುವಂತಹ ಸಂಸ್ಥೆಗೆ ಫಂಡ್ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥದ್ದು ಬಯಲಾಗಿದೆ. ಇದಕ್ಕೆ ಫಂಡ್ ಬರ್ತಾ ಇರುವುದು ಯುಎಸ್ ಏಡ್ ನಿಂದ ಮೊಹಮ್ಮದ್ ಜುಬೇರ್ ಅವರ ಆಲ್ಟ್ ನ್ಯೂಸ್ ಅನ್ನುವಂತಹ ಸಂಸ್ಥೆಗೆ ಫಂಡ್ ಬರುತ್ತೆ. ಅದ್ ಹೇಗೆ ಗೊತ್ತಾ? ಈ ಯುಎಸ್ ಏಡ್ ಫ್ಯಾಕ್ಟ್ ಶಾಲಾ ಅನ್ನುವಂತಹ ಸಂಸ್ಥೆಗೆ ಫಂಡ್ ಅನ್ನ ಕೊಡುತ್ತೆ. ಆ ಸಂಸ್ಥೆಯಿಂದ ಬೇರೆ ಬೇರೆ ಮಾರ್ಗದಲ್ಲಿ ಆಲ್ಟ್ ನ್ಯೂಸ್ಗೆ ಹಣ ಬರುತ್ತೆ. ಅಂದ್ರೆ ಈ ಮೊಹಮ್ಮದ್ ಜುಬೇರ್ಗೆ ಬರ್ತಾ ಇರುವುದು ಯುಎಸ್ ಏಡ್ ನ ಹಣ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಈ ಯುಎಸ್ ಏಡ್ ಬಗ್ಗೆ ಸ್ವತಃ ಟ್ರಂಪ್ ಸರ್ಕಾರನೇ ಅಪಸ್ವರ ಎತ್ತಿದೆ. ಇದನ್ನ ಮುಚ್ಚೋದಕ್ಕೂ ಮುಂದಾಗ್ಬಿಟ್ಟಿದೆ. ಈ ಯುಎಸ್ ಏಡ್ ಅನ್ನುವಂಥದ್ದು ಬೇರೆ ಬೇರೆ ದೇಶಗಳ ಮಾಧ್ಯಮಗಳನ್ನ ಬಳಸಿಕೊಂಡು ಆ ದೇಶಗಳಲ್ಲಿ ಅರಾಜಕತೆಯನ್ನ ಸೃಷ್ಟಿಸ್ತಿದೆ ಅಂತ ಸ್ವತಃ ಟ್ರಂಪ್ ಸರ್ಕಾರನೇ ಹೇಳಿದೆ. ಇಂಥ ಸಂಸ್ಥೆಯ ದುಡ್ಡನ್ನ ಮೊಹಮ್ಮದ್ ಜುಬೇರ್ ತಗೊಂಡಿದ್ದಾರೆ. ಮಾಧ್ಯಮಗಳನ್ನ ಬಳಸಿಕೊಂಡು ಒಂದು ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿಸುವಂತಹ ಯುಎಸ್ ಏಡ್ ನಿಂದ ಹಣವನ್ನ ಪಡೆದಿರುವಂತಹ ಈ ಮೊಹಮ್ಮದ್ ಜುಬೇರ್ ಅವರ ಆಲ್ಟ್ ನ್ಯೂಸ್ ಅನ್ನುವ ಸಂಸ್ಥೆ ಯಾವ ರೀತಿಯ ಸುದ್ದಿಗಳನ್ನ ಬಿತ್ತರಿಸಬಹುದು, ಫ್ಯಾಕ್ಟ್ ಚೆಕ್ ನ ಹೆಸರಲ್ಲಿ ಏನೆಲ್ಲಾ ಮಾಡಬಹುದು ಅನ್ನುವಂತಹ ಅನುಮಾನಗಳು ಈಗ ಹುಟ್ಕೊಂಡಿದೆ. ಈ ಮೊಹಮ್ಮದ್ ಜುಬೇರ್ ಅವರ ಆಲ್ಟ್ ನ್ಯೂಸ್ ಅನ್ನುವಂತಹ ಸಂಸ್ಥೆ ಮಾಡಿರುವ ಫ್ಯಾಕ್ಟ್ ಚೆಕ್ ಗಳನ್ನ ಒಂದು ಎನ್ಜಿಒ ರೀಚೆಕ್ ಮಾಡಿದೆ. ರೀಚೆಕ್ ಮಾಡಿದಾಗ ಆಲ್ಟ್ ನ್ಯೂಸ್ ಅನ್ನುವ ಸಂಸ್ಥೆ ಬಿತ್ತರಿಸುತ್ತಿರುವ ಸುದ್ದಿಯ ಅಸಲಿಯತ್ತೇನು ಅನ್ನುವಂಥದ್ದು ಗೊತ್ತಾಗಿದೆ. ಈ ಸಂಸ್ಥೆ ರೀಚೆಕ್ ಮಾಡಿದಾಗ ಸುಮಾರು 40ರಿಂದ 50 ಸುಳ್ಳು ಸುದ್ದಿಗಳು ಇವರಿಗೆ ದೊರೆತಿದೆ. ಅದರಲ್ಲಿ 4-5 ನಾನು ನಿಮ್ಗೆ ಹೇಳ್ತೀನಿ. 1, ಕರ್ನಾಟಕದಲ್ಲಿ ನಡೆದಂತಹ ಹಿಜಾಬ್ ವಿವಾದ. ಕರ್ನಾಟಕದಲ್ಲಿ ಬಹಳ ದೊಡ್ಡ ಹಿಜಾಬ್ ವಿವಾದ ನಡೆದಾಗ ಆ ಕಾಲೇಜು ಹಿಜಾಬ್ ಅನ್ನ ಧರಿಸೋದಕ್ಕೆ ಅನುಮತಿ ನೀಡಿದೆ ಅನ್ನುವಂತಹ ಒಂದು ಸುದ್ದಿಯನ್ನ ಈ ಫ್ಯಾಕ್ಟ್ ಚೆಕ್ ಬಿತ್ತರಿಸುತ್ತೆ. ಆದರೆ ಆ ಕಾಲೇಜು ಅನುಮತಿ ನೀಡಿದ್ದು ಸ್ಕಾರ್ಫ್ ಗಳನ್ನ ಧರಿಸೋದಕ್ಕೆ ಹೊರತು ಹಿಜಾಬ್ ಅನ್ನ ಧರಿಸೋದಕ್ಕೆ ಅಲ್ಲ. ಈ ಆಲ್ಟ್ ನ್ಯೂಸ್ ಈ ರೀತಿಯ ಸುಳ್ಳು ಸುದ್ದಿಯನ್ನ ನೀಡಿ ಜನರ ದಿಕ್ಕನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡಿತ್ತು. 2, ಬಿಜೆಪಿ ಶಾಸಕ ಪ್ರೀತಂ ಗೌಡ ಅವರು ಮುಸ್ಲಿಮರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ನೀಡಿತ್ತು. ಪ್ರೀತಂ ಗೌಡ ಅವರು ಒಂದು ವೇದಿಕೆಯಲ್ಲಿ ತಾವು ಚುನಾವಣೆಯಲ್ಲಿ ಸೋತದ್ದಕ್ಕಾಗಿ ಬಹಳ ನಿರಾಶೆಯಿಂದ ಮಾತಾಡಿದ್ರೆ ವಿನಃ ಆ ವೇದಿಕೆಯಲ್ಲಿ ನಿಂತುಕೊಂಡು ಯಾವುದೇ ಮುಸಲ್ಮಾನರಿಗೆ ಅವರು ಬೆದರಿಕೆಯನ್ನ ಹಾಕಿರ್ಲಿಲ್ಲ. ಅವರು ನಿರಾಶರಾಗಿ ಮಾತನಾಡಿದ್ದನ್ನ ಮುಸ್ಲಿಮರಿಗೆ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಈ ಆಲ್ಟ್ ನ್ಯೂಸ್ ಸುಳ್ಳು ಸುದ್ದಿಯನ್ನ ನೀಡಿತ್ತು. 3, ಕರ್ನಾಟಕದಲ್ಲಿ ಬಿಜೆಪಿ ಎಸ್ಡಿಪಿಐ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ಪ್ರಕಟಿಸಿತ್ತು. 4, ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರ ವಿರೋಧಿ ಘೋಷಣೆಗಳನ್ನ ಕೂಗಿತ್ತು ಅನ್ನುವಂತಹ ಒಂದು ಸುಳ್ಳು ವಿಡಿಯೋವನ್ನ ಅಪ್ಲೋಡ್ ಮಾಡಿತ್ತು. ಆದ್ರೆ ನಿಜವಾಗಿ ನೋಡೋದಾದ್ರೆ ವಿಶ್ವ ಹಿಂದೂ ಪರಿಷತ್ ಯಾವುದೇ ರೀತಿಯ ರಾಷ್ಟ್ರ ವಿರೋಧಿ ಘೋಷಣೆಗಳನ್ನ ಕೂಗಿರ್ಲಿಲ್ಲ. 5, ಪ್ರಧಾನಿ ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸುವ ಭರವಸೆಯನ್ನ ನೀಡಿದ್ದಾರೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ನೀಡಿತ್ತು. ಆದ್ರೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದಂತಹ ಭರವಸೆ ಅಲ್ಲ. 2004ರ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದಂತಹ ವಿಚಾರ ಇದು. ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಈ ರೀತಿಯಾದಂತಹ ಭರವಸೆಯನ್ನ ನೀಡಿತ್ತು. ಆದ್ರೆ ಯಾಕೆ ಇನ್ನು ಆ ಭರವಸೆಯನ್ನ ಈಡೇರಿಸಲಿಲ್ಲ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವೇದಿಕೆಯಲ್ಲಿ ಕೇಳ್ತಾರೆ. ಇದನ್ನ ಈ ಆಲ್ಟ್ ನ್ಯೂಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ತಾವೇ 2,000 ಉದ್ಯೋಗಗಳನ್ನ ಸೃಷ್ಟಿಸುವ ಭರವಸೆಯನ್ನ ನೀಡಿದ್ದಾರೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ಪ್ರಕಟ ಮಾಡಿತ್ತು. ನೋಡಿದ್ರಲ್ವಾ? 1 ಅಲ್ಲ 2 ಅಲ್ಲ, ಇಂತಹ ಸಾಕಷ್ಟು ಸುಳ್ಳು ಸುದ್ದಿಗಳನ್ನ ನೀಡಿದೆ. ಕರ್ನಾಟಕ ಸರ್ಕಾರ ಇಂತಹ ವ್ಯಕ್ತಿಯನ್ನ ನೇಮಿಸಿಕೊಂಡು ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಹೊರಟಿದೆ ಅಲ್ವಾ? ಇದು ಫ್ಯಾಕ್ಟ್ ಚೆಕ್ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರೋಧಿ ಕಮೆಂಟ್ಗಳನ್ನ ಮಟ್ಟ ಹಾಕುವಂತಹ ಪ್ರಯತ್ನನೋ? ಸರ್ಕಾರ ಮತ್ತು ಕಾಂಗ್ರೆಸ್ ವಿರುದ್ಧದ ಧ್ವನಿಗಳನ್ನ ಅಡಗಿಸುವಂತಹ ಪ್ರಯತ್ನನ ಅಂತ ಅನಿಸುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.